ನಾನು ಅವನ ಜೊತೆಲಿರ್ಬೇಕು, ಅವನ ಜೊತೆನೇ ಜೀವನ ಮಾಡಬೇಕು ಅಂತ ಹೇಳ್ದ. ಆದರೆ ನಾನು ಇಲ್ಲ ಅಂತ ಹೇಳ್ದೆ. ಅದಕ್ಕವನು ಇದು ನಾನು ನಿನಗೆ ಕೇಳ್ತಾ ಇರೋದಲ್ಲ, ಹೇಳ್ತಾ ಇರೋದು ಅಂತ ಹೇಳ್ದ. ಅವತ್ತು ನಾನು ಅಲ್ಲಿಂದ ಓಡ್ದೋಳು ಸರ್. ಅವತ್ತಿಂದ ಇವತ್ತಿನವರೆಗೂ ಓಡ್ತಾನೆ ಇದ್ದೀನಿ. ನಾನು ನನ್ನ ರೂಮಿಗೆ ಕೂಡ ವಾಪಸ್ ಹೋಗೋದಕ್ಕಾಗ್ತಿಲ್ಲ. ಯಾಕಂದ್ರೆ ಅವನಿಗೆ ನನ್ನ ರೂಮ್ ಎಲ್ಲಿದೆ ಅಂತ ಕೂಡ ಗೊತ್ತು. ಕಾಲೇಜಿಗೆ ಕೂಡ ಹೋಗಕ್ಕಾಗಿಲ್ಲ ಸರ್. ಯಾಕಂದ್ರೆ ದಿನ ಅವನು ಅಲ್ಲೇ ವಾಚ್ ಮಾಡ್ತಾ ಇರ್ತಾನೆ. ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿತ್ತು ಸರ್, ಆದರೆ ಅದು ಖರ್ಚಾಗೋಯ್ತು. ಪಬ್ಲಿಕ್ ಜಾಗಗಳೆಲ್ಲ ಎಷ್ಟೋ ರಾತ್ರಿಗಳು ಕಳೆದಿದ್ದೀನಿ. ನಿದ್ದೆ ಮಾಡಬಾರ್ದು ಅಂತ ಎದ್ದು ಕೂತೇ ಇರ್ತಿದ್ದೆ. ಓಡ್ತಾನೆ ಇದ್ದೀನಿ, ತಪ್ಪಿಸ್ಕೊಳ್ತಾನೆ ಇದ್ದೀನಿ. ನಿನ್ನೆ ಏನಾದ್ರೂ ನೀವು ಬಂದು ನನ್ನ ಕಾಪಾಡದೆ ಹೋಗಿದ್ದಿದ್ರೆ ನನ್ ಗತಿ. ನಿಜ ಹೇಳ್ಬೇಕಂದ್ರೆ ಎಲ್ಲೂ ಯಾರು ನನ್ಗಂತ ಇಲ್ಲ. ಅಪ್ಪ ಅಮ್ಮ ಇಬ್ರು ನಾನು 12 ವರ್ಷ ಇರ್ಬೇಕಾದ್ರೆ ಕಳ್ಕೊಂಡ್ಬಿಟ್ಟೆ ಸರ್. ಅವಾಗಿಂದ ಇವತ್ತಿನವರೆಗೂ ನಾನು ಒಬ್ಳೆ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ನನ್ನೂರು ನನಗೋಸ್ಕರ ಅಂತ ಏನೂ ಇಲ್ಲ ಸರ್. ವಿದ್ಯೆ ಹೆಣ್ಣಿಗೆ ಆಸ್ತಿ ಅಂತ ಹೇಳ್ತಾರೆ, ಅದಕ್ಕೆ ಓದೋಣ ಅಂತ ಬಂದೆ. ಒಂದು ಸೀಟಿಗೋಸ್ಕರ ನಾನು ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ ಸರ್. ಕಾಲೇಜ್ ಫೀಸ್ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ಮುಂದಿನ ಸೆಮಿಸ್ಟರ್ಗೆ ದುಡ್ಡಿರ್ಲಿ ಅಂತ ನಾನೊಂದು ತುತ್ತು ಅನ್ನ ತಿನ್ನೋದಕ್ಕೂ ತುಂಬಾನೇ ಯೋಚನೆ ಮಾಡ್ತಿದ್ದೆ. ಆ ದುಡ್ಡನ್ನೆಲ್ಲ ಉಳಿಸಿಡ್ತಿದ್ದೆ. ನಾನು ಓದ್ಬೇಕು ಸರ್, ನಾನು ಓದ್ಬೇಕು. ನನಗಿನ್ ಯಾವ ಸಮಸ್ಯೆನೂ ಬೇಡ. ಸಾರಿ ಸರ್, ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯ್ತು ಅನ್ಸುತ್ತೆ. ನನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗ್ಬಾರ್ದು. ನಾನು ಬರೀ ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ ಕಾರ್ ಬಂತು, ನೀವಿಬ್ರು ಬಂದ್ರಿ. ಸಾರಿ. ಅಯ್ಯೋ ಏನಮ್ಮ ಇದೆಲ್ಲ, ಸಾರಿ ಎಲ್ಲ ಕೇಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇರೋ. ಇಲ್ಲಿ ನಿಂಗೆ ಯಾವ ತೊಂದರೆನೂ ಇಲ್ಲ. ನಿನಗೆ ಸಹಾಯ ಬೇಕಿತ್ತು, ಇಲ್ಲಿ ಸಿಕ್ಕಿದೆ. ಬಿಟ್ರು ನಿಂತ್ಕೊಳ್ಳೆ. ಬಿಟ್ರು ಕೈ ಕಣೆ ನಿಧಾನಕ್ಕೆ ಹೋಗಿ. ಲೈ ಬಿಟ್ರು. ಹೇಯ್, ನಡೆದ್ರೆ ಕಾಲ್ ನೋವುತ್ತೆ ಕಣು, ಕೈಯಲ್ಲ. ಆಯ್ತು, ಈಗ ಏನಕ್ಕೆ ಮುಖ ಈ ತರ ಇಟ್ಕೊಂಡಿದ್ಯಾ? ಕಲ್ಯಾಣಿ ಅಕ್ಕ ನಿನ್ಗೆ ಕಪಾಳಕ್ ಹೊಡೆದ್ಲು. ಅಲ್ಲಿ ಫೋಟೋಲ್ ನಿಂತ್ಕೊಂಡು ಬಾಯಿಗೆ ಬಂದಂಗ್ ಕೂಗಾಡಿದ್ಲು. ಕಾಪಾಡಕ್ ಹೋಗಿದ್ ನಿನ್ನೇ ಬ್ಲೇಮ್ ಮಾಡ್ಬಿಟ್ಟು ನಿನಗೆ ಬೈದ್ಲು. ನೀನ್ ಎಲ್ಲಾನು ಕೇಳಿಸ್ಕೊಂಡು ಎಲ್ಲಾನು ಉಗಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಳ್ಳೋ ಶ್ರೀರಾಮಚಂದ್ರನ್ ತರ ನಿಂತ್ಕೊಂಡಿದ್ದೆ. ನೀನೇನ್ ವಿಗ್ರಹನ ಕಲ್ಲ. ಅಲ್ಲ ಕಣೆ, ಅದು ನೀನ್ ಯಾಕೆ ಹೀಗೆ ನಿನ್ಗೆ ಬಾಯಿ ಬಿಟ್ಟು ಅಲ್ಲಿ ಮಾತಾಡೋದಕ್ಕೆ ಏನೋ ಬಂದಿತ್ತು ದೊಡ್ಡ ರೋಗ. ನಿಜ ಹೇಳ್ಬೇಕಿತ್ತು ತಾನೆ. ಅವಳ ಗಂಡನೇ ಕಾಪಾಡೋಕ್ ಬಂದಿದ್ದು ಅಂತ ಬಾಯಿ ಬಿಟ್ಟು ಹೇಳ್ಬೇಕು ತಾನೆ. ಅಲ್ಲ ಕಣೆ, ಅವ್ರು ಕಪಾಲ ಕೊಡಿದ್ರು ಅಂತ ನಿನ್ ಕೋಪನ? ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ನಿನ್ ಮೂಡ್ ಏನಕ್ಕೆ ಹಾಳು ಮಾಡ್ಕೋತೀಯ? ಇನ್ಯಾವ್ದಕ್ಕಪ್ಪ ನನ್ ಕೋಪ ಮಾಡ್ಕೊಳ್ಳಿ, ನೀನೇ ಹೇಳು. ಅಲ್ಲ, ನಾ ಕಾಪಾಡಕ್ ಬರ್ಲಿಲ್ವಲ್ಲ, ಸೊ ಅದಕ್ಕೆ ನೀನು ಕೋಪ ಮಾಡ್ಕೊಂಡು. ಯಾಕೋ ತಡವರಿಸ್ತಿದ್ಯಾ? ಅಲ್ಲ, ನೀನೇನು ಶಕ್ತಿಮಾನ ಅಥವಾ ಸೂಪರ್ ಮ್ಯಾನ ಎಲ್ರನ್ನು ಬಂದ್ ಬಚಾವ್ ಮಾಡೋದಿಕ್ಕೆ? ಕೈಗೆ ತಾಗಿದೆ ಯಾಕೆಂದ್ರೆ ನಾನು ಅಡ್ಡ ಬಂದಿದ್ರಿಂದ. ಅದಕ್ಕೆ ನಿನ್ ಮೇಲೆ ಯಾಕೋ ಕೋಪ ಮಾಡ್ಕೊಳ್ಳಿ ನಾನು ಲೂಸು. ನೀನ್ ಯಾಕೆ ಹಂಗ್ ಮಾಡ್ದೆ? ಚಾಕು ಮುಂದೆ ಏನಕ್ಕೆ ಜಂಪ್ ಮಾಡ್ಕೊಂಡ್ ಬಂದೆ? ತಲೆಯಲ್ಲಿ ಏನ್ ನೋಡ್ತಾ ಇತ್ತು ನಿನಗೆ? ಏನಾರ ಹೆಚ್ಚು ಕಮ್ಮಿ ಆಗಿ ಅವ್ನು ನಿನಗೆ ಚುಚ್ಚಿದ್ರೆ? ನೋಡು ಕೊಟ್ರು, ವಿನಯ್ ಭಾವನ್ಗೆ ಏನೂ ಆಗ್ಬಾರ್ದು, ಅದೇ ರೀತಿ ನಿನ್ಗೂ ಏನೂ ಆಗ್ಬಾರ್ದು. ಅಷ್ಟೇ ನನಗ್ ಬೇಕಾಗಿರೋದು. ಮುಖ ನೋಡು, ಮುಖ ರುಬ್ಬೋ ಗುಂಡಿಗೆ ಹಾಕ್ಬಿಟ್ಟು ರುಬ್ಬಿಡೋಣ ಅನಿಸ್ತಿದೆ. ನಗಕ್ಕೂ ಸ್ವಾತಂತ್ರ್ಯ ಇಲ್ವಾ ನಮ್ ದೇಶದಲ್ಲಿ? ನೋಡು, ನಗ್ಬೇಡ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಕಣೋ, ನಾವು ಮಾಡ್ದಿರೋ ತಪ್ಪಿಗೆ ನಾವು ಯಾವತ್ತೂ ಬ್ಲೇಮ್ ತಗೊಳ್ಬಾರ್ದು.
ನೀನ್ ಸರಿ ಮಾಡೋಕ್ ಹೊರಟಿರೋ ಕಥೆಲಿ ನಿನ್ನೆ ವಿಲನ್ ಮಾಡೋಕ್ ಹೊರಟಿದ್ದಾರೆ ಅಂದ್ಮೇಲೆ ನೀನ್ ಸುಮ್ನೆ ಕೈ ಕಟ್ಕೊಂಡ್ ನಿಲ್ಬಾರ್ದು. ನನಗಿಷ್ಟ ಆಗಲ್ಲ ಅದು. ಅದ್ ಸರಿನೂ ಅಲ್ಲ, ಕ್ರೈಮ್ ಅದು. ಕೃಷ್ಣ, ನೀನ್ ಸರಿ ಮಾಡೋ ಹೊರಟಿರೋ ಕಥೆಲಿ ನಿನ್ನನ್ನೇ ಕೆಟ್ಟವನ್ ಮಾಡ್ತಾ ಇದ್ರೆ ನೀನ್ ಯಾವತ್ತೂ ಸುಮ್ನೆ ಕೈ ಕಟ್ಕೊಂಡು ನಿಂತ್ಕೋಬಾರ್ದು. ನಂಗಿಷ್ಟ ಆಗಲ್ಲ, ಸರಿ ಅಲ್ಲ ಅದು. ಅರ್ಥ ಆಯ್ತಾ? ಹುಮ್ಮ ಏನ್ ಹೇಳಿದ್ರು ಲೂಸ್ ತರ ನಗೋದೊಂದ್ ಕಲ್ತಿದ್ಯಾ? ಥು. ಇದನ್ನ ಉಟ್ಕೊಂಡು ಪಂಜಿಮ್ ಕ್ರೂಸ್ ಹತ್ರಪ್ಪ ನಿನಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ಶಬಾಷ್ ಮಿಸ್ಟರ್ ಕಾಟ್ರು. ಗೋವಾದಲ್ಲೂ ಏನೋ ಒಂದು ತರಲೆ ಸರ್ಪ್ರೈಸ್ ಇಟ್ಕೊಂಡಿದ್ದೆ. ಏನು ಅಂತ ನೋಡೇ ಬಿಡೋಣ.